ಖಂಡಿತ ಇರುತ್ತೆ, ಖಂಡಿತ. ಯಾಕಂದ್ರೆ ಈ ಸತಿ ಚೇಂಜ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಜನಗಳಿಗೆ ಈಗ ಅರ್ಥ ಆಗಿದಾವೆ. ಯಾಕಂದ್ರೆ ಕೇವಲ ಮುಸ್ಲಿಂ ಅವರಿಗೆ ಈಗ ಜಮೀರ್ ಅಹಮದ್ ಸಾಬ್ಗೆ ಅಂತಾರೆ. ಯಾಕಂದ್ರೆ ನಮ್ ದೊಡ್ಡದ ಮುಖಂಡರವರು ಕರ್ನಾಟಕದವರು, ಅವರಿಗೆ ಕಲ್ಸಿದ್ದಾರೆ. ಇವ್ರು ಸರ್ಜಿವಾಲಾ ಹೇಳೋದು ಅವಶ್ಯಕತೆ ಏನಿತ್ತು? ಸರ್ಜಿವಾಲಾ ಏನ್ ಹೇಳ್ತಾರೆ ಅಂದ್ರೆ ಹೈಕಮಾಂಡ್ ಈಗ ಮುಸ್ಲಿಮ್ಸ್ ಅವರಿಗೆ ನೀವು ತಗೊಂಡ್ ಬಂದು ನಮ್ಗೆ ಬ್ಲಾಕ್ ಮೇಲ್ ಮಾಡ್ತೀರಾ ಏನಂತಿದ್ದಾರೆ. ಅಂದ್ರೆ ಅವ್ರು ಹೇಳೋದಂಗೆ ಈಗ ಒಂದೇ ಫ್ಯಾಮಿಲಿಗೆ ಕೊಡ್ಬೋದಾ ಟಿಕೆಟ್? ಈಗ ನಾನ್ ಏನ್ ಹೇಳ್ತಿದ್ದೀನಿ ಅಂದ್ರೆ ಇಷ್ಟು ವರ್ಷ ಆಗಿದಾವೆ, ನಮ್ ಮುಸ್ಲಿಂ ಸಮುದಾಯಕ್ಕೆ ಯಾರು ಟಿಕೆಟ್ ಕೊಟ್ಟಿಲ್ಲ. ಆಮೇಲೆ ಇಲ್ಲ ಏನ್ ಇಂಪ್ರೂವ್ಮೆಂಟ್ ಆಗಿದೆ ನೀವೇ ಹೇಳಿ ನಿಮ್ಮ ಮಾತಿಂದ. ಈಗ ಮೀಡಿಯಾ ಮುಖಾಂತರ ಏನ್ ಕೇಳೋದು ಅರ್ಥ ಮಾಡ್ಕೊಂತೀನಿ ಅಂದ್ರೆ ಇಲ್ಲೇ ಒಂದು ಒಳ್ಳೇದು ಕಾಲೇಜ್ ಇಲ್ಲ, ಒಂದ್ ಒಳ್ಳೆ ಹಾಸ್ಪಿಟಲ್ ಇಲ್ಲ. ಮೇಡಮ್ ನಾವು ಅದಕ್ಕಿಂತ ಮುಂಚೆ ಏನ್ ಹೈಕಮಾಂಡ್ ಅಂತ ಕೇಳ್ತಿದ್ವಲ್ಲ, ಅದು ಏನೋ ಅಂತ ಹೈಕಮಾಂಡ್ ಅಲ್ಲಿ ನಮಗೂ ಈ ಹೈಕಮಾಂಡ್ ಅಂತ ಏನೋ ಐತೆ ಅನ್ಕೊಂಡಿದ್ವಿ. ಅಂದ್ರೆ ಹೈಕಮಾಂಡ್ ಅಲ್ಲಿ ಇಂತ ನಾಲಾಯಕ್ಗಳು ಸುರ್ಜುವಲ್ ಅಂತ ಇದಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ಇಂತ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟು ಅದ್ರ ಪ್ರಭಾವ ಅಲ್ಲಿ ಮಹಾರಾಷ್ಟ್ರದಲ್ಲಿ ಕೂಡ ಆಗಿದೆ. ಆಫೀಸ್ಗಳಲ್ಲಿ ಹೋಗಿ ಗಲಾಟೆ ಮಾಡಿ ಹೇಳಿದ್ರು. ಅಂತ ಒಂದು ಸ್ಟೇಟ್ಮೆಂಟ್ ಕೊಡುವಂತ ಅವಶ್ಯಕತೆ ಇರಲಿಲ್ಲ.